Hi guys, welcome back to my YouTube channel. ಗೈಸ್, ಇವತ್ತು ನಾನು ನಿಮಗೆ ಬೆಂಡೆಕಾಯಿ ಹುರಿದುಳಿನ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ನಾನು ಬೆಂಡೆಕಾಯಿನ ತಂದಿದ್ದೀನಿ, ತುಂಬ ಫ್ರೆಶ್ ಆಗಿದೆ. ತೋರಿಸ್ತೀನಿ ನೋಡಿ. ಬೆಂಡೆಕಾಯಿ ಫ್ರೆಶ್ ಆಗಿದೆಯೋ ಇಲ್ವೋ ಅಂತ ಈ ತುದಿ ಏನಿದೆಯೋ ಇದನ್ನ ಮುರಿದ್ರೆ ಈ ಥರ ಪಟ್ ಅನ್ಬೇಕು. ನೋಡಿ ಸೌಂಡ್ ಬಂತಲ್ವ, ಈ ಥರ ಇದ್ದರೆ ತುಂಬ ಫ್ರೆಶ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನೀವು ಈ ಥರ ನೋಡಿಕೊಂಡು ತರಬೇಕಾಗತ್ತೆ. ಫಸ್ಟು ನಾವು ಇದನ್ನು ವಾಶ್ ಮಾಡ್ಕೊಳ್ಳೋಣ. ಒಂದು ಬೌಲಲ್ಲಿ ನೀರು ತೊಗೊಳ್ತಾ ಇದ್ದೀನಿ. ಈಗ ಇದಕ್ಕೆ ಬೆಂಡೆಕಾಯಿನ ಕಟ್ ಮಾಡೋಕ್ಕೆ ಮುಂಚೆ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡಿ ನೀಟಾಗಿ ಒರೆಸ್ಕೋಬೇಕು ಗೈಸ್. ಫ್ರೆಶ್ ಆಗೇ ಇದೆ, ಜಾಸ್ತಿ ವಾಶ್ ಮಾಡೋ ಅವಶ್ಯಕತೆ ಏನಿಲ್ಲ. ಈ ಥರ ವಾಶ್ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ತಕ್ಕೋಬೇಕು. ಯಾವುದಾದ್ರೂ ಒಂದು ಬಟ್ಟೆನ ತೊಗೊಂಡು ನೀಟಾಗಿ ಒಂದೊಂದನ್ನೇ ಒರೆಸ್ಕೋಬೇಕು. ನೋಡಿ, ಈ ಥರ ಸಿಂಗಲ್ ಒರೆಸ್ಕೊಂಡ್ರೆ ಬೇಗ ಆಗ್ಬಿಡತ್ತೆ. ಮಿಸ್ ನೋಡಿ, ಎಲ್ಲ ಒರೆಸ್ಕೊಂಡಿದ್ದಾಯಿತು. ಈಗ ನಾವು ಕಟ್ ಮಾಡ್ಕೊಳ್ಳೋಣ. ಈ ತುದಿ ಏನಿದೆಯೋ ಇದನ್ನು ತಕ್ಕೊಂಬಿಡಿ. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನ ನೀವು ಕಟ್ ಮಾಡ್ಕೋಬೋದು. ಈ ಥರ ಬೆಂಡೆಕಾಯಿ ನಾನು ಸಾಂಬಾರ್ಗಲ್ವಾ, ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು ಗೈಸ್. ನಿಮ್ಗೆ ಇನ್ನೂ ದೊಡ್ಡದು ತಿನ್ನೋಕೆ ಇಷ್ಟಪಡ್ತೀರಾ ಅಂತಂದರೆ ನೀವು ಆ ಥರನೂ ಸಹ ಕಟ್ ಮಾಡ್ಕೋಬೋದು. ಇದನ್ನು ಹುರ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ನೋಡಿ, ಈ ಥರ ಇದರಲ್ಲಿ ಬರ್ತಾ ಇರುತ್ತೆ ಅಂಟು. ನೋಡಿ ಈ ಥರ. ಸೊ ಇದನ್ನು ನೀಟಾಗಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಅದಕ್ಕೆ ನೀಟಾಗಿ ಫಸ್ಟ್ ವಾಶ್ ಮಾಡಿಕೊಂಡು ತೊಳ್ಕೊಂಡು ನೀಟಾಗಿ ಆಮೇಲೆ ಅದನ್ನು ನೀಟಾಗಿ ಬರೆಸ್ಬಿಟ್ಟು ಕಟ್ ಮಾಡಿಕೊಂಡ್ರೆ ನಮಗೆ ಇದನ್ನು ಹುರ್ಕೊಳ್ಳೋಕ್ಕೂ ತುಂಬ ಈಸಿ ಆಗುತ್ತೆ ಗೈಸ್. ನೋಡಿ, ಕಟ್ ಮಾಡ್ಕೊಂಡಿದ್ದು ಆಯಿತು. ಈಗ ಇದನ್ನು ಹೇಗೆ ಹುರ್ಕೋಬೇಕು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ, ಬನ್ನಿ ಗೈಸ್. ಈಗ ನಾನು ಬೆಂಡೆಕಾಯಿ ಹುರ್ಕೊಳ್ಳೋಕೆ ಮುಂಚೆ ಹೆಸರು ಕಾಳನ್ನ ಹುರ್ಕೊಂಡ್ಬಿಡ್ತೀನಿ. ಬೆಂಡೆಕಾಯಿ ಜೊತೆ ಹೆಸರು ಕಾಳನ್ನು ನಾನು ಹಾಕ್ತಾ ಇದ್ದೀನಿ. ಸೊ ನೋಡಿ, ನಾನು ಇಷ್ಟು ಕಾಳನ್ನ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ಹಾಕೋಣ. ಸ್ವಲ್ಪ ಹುರ್ಕೊಳ್ಳೋಣ ಗೈಸ್. ನೋಡಿ, ಒಂದು 3 ನಿಮಿಷಗಳ ಕಾಲ ಈ ಥರ ಹುರ್ಕೊಂಡ್ರೆ ಸಾಕು. ಕಲರ್ ಚೇಂಜ್ ಆಗಿದ್ದು ಮತ್ತು ಫ್ಲೇವರ್ ಬರ್ತಾ ಇರುತ್ತೆ. ಅದು ನೋಡಿ ಗೊತ್ತಾಗುತ್ತೆ. ತುಂಬ ಮತ್ತು ಇನ್ನೂ ಏನಪ್ಪ ಹಂಗೆ ಇದೆ ಅಂತ ಜಾಸ್ತಿ ಹುರ್ಕೊಂಡ್ರೆ ನೀವು ಸೀದೋಗ್ಬಿಡತ್ತೆ. ಸೊ ಇಷ್ಟಾದರೆ ಸಾಕು ಗೈಸ್. ಈಗ ನಾನು ಅದೇ ಪ್ಯಾನ್ಗೆ ಬೆಂಡೆಕಾಯಿನ ಏನು ಕಟ್ ಮಾಡ್ಕೊಂಡಿದ್ವೋ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ನೀಟಾಗಿ ಹುರ್ಕೊಳ್ಳೋಣ. ನೀಟಾಗಿ ಹುರ್ಕೊಂಡ್ರೆ ಅದರಲ್ಲಿ ಏನು ಅಂಟಂಶ ಬರುತ್ತಲ್ವ ಅದೆಲ್ಲನೂ ಹೋಗುತ್ತೆ. ಕರೆಕ್ಟಾಗಿ ಹುರ್ಕೊಂಡ್ರೆ ಸಾಂಬಾರು ಕರೆಕ್ಟ್ ಆಗುತ್ತೆ. ಇಲ್ಲ ಅಂತಂದರೆ ಇದನ್ನು ಕರೆಕ್ಟಾಗಿ ಹುರ್ಕೊಳ್ಳೋದು ಇಂಪಾರ್ಟೆಂಟು. ಕರೆಕ್ಟಾಗಿ ಏನಾದರೂ ನೀವು ಹುರ್ಕೊಳ್ಳಿಲ್ಲ ಅಂತ ಅಂದರೆ ಸಾಂಬಾರೆಲ್ಲ ಅಂಟಾಗಿ ಮತ್ತು ಹಾಳಾಗ್ಬಿಡತ್ತೆ. ಅಂಟು ಅಂಶ ಏನಿದೆಯಲ್ವ ಅದು ಕಂಪ್ಲೀಟಾಗಿ ಹೋಗೋ ಥರ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟ ಹುರ್ಕೊಳ್ಳಿ. ನೀವೇನಾದರೂ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಹುರ್ಕೊಂಡ್ರೆ ಮೇಲೆ ಎಲ್ಲ ಕಪ್ಪಾಗ್ಬಿಟ್ಟು ಆಮೇಲೆ ಅಂಟು ಇರೋದು ಹೋಗಲ್ಲ. ನೋಡಿ, ನಿಮಗೆ ಇಲ್ಲೆಲ್ಲ ಅಂಟು ಕಾಣ್ತಾ ಇರ್ಬೋದು ಸ್ವಲ್ಪ. ಅದೆಲ್ಲ ಹೋಗೋವರೆಗೂ ನಾವು ಕಂಪ್ಲೀಟಾಗಿ ಹುರ್ಕೋಬೇಕು. ನೋಡಿ ಅಂಟ್ಕೊಳ್ತಾ ಇದೆ. ಈ ಥರ ಇದೆಲ್ಲ ಹೋಗೋವರೆಗೂ ಕಂಪ್ಲೀಟಾಗಿ ಹುರ್ಕೋಬೇಕು ಗೈಸ್. ನೋಡಿ, 90% ಅಲ್ಲ, ಆಲ್ಮೋಸ್ಟ್ ಅದರಲ್ಲಿ ಅಂಟಂಶ ಏನಿತ್ತು ಅದೆಲ್ಲ ಹೋಗಿದೆ. ನೋಡಿ, ಯಾವುದು ಅಂಟ್ಕೊಳ್ತಾ ಇಲ್ಲ ಗೈಸ್. ಈಗ ನಾನು ನೋಡಿ ಒಂದಿಷ್ಟು ದಪ್ಪದ್ದು ಶುಂಠಿ ತೊಗೊಂಡಿದ್ದೀನಿ. ಆ ಶುಂಠಿದು ಸಿಪ್ಪೆ ಎಲ್ಲ ತಕ್ಕೊಳ್ಳೋಣ. ನೋಡಿ, ನೀಟಾಗಿ ಸಿಪ್ಪೆ ಸುಲ್ಕೊಂಡಿದ್ದು ಆಗಿದೆ. ಸೊ ಈಗ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಮಿಕ್ಸಿಲಿ ಹಾಕಿ ರುಬ್ಬೋದ್ರಿಂದ ಏನು ತೊಂದರೆ ಇಲ್ಲ. ಇಷ್ಟು ಶುಂಠಿ ತೊಗೊಂಡಿದ್ದೀನಿ. ಸೊ ಈಗ ನಾವು ಇದಕ್ಕೆ ನಾಟಿ ಬೆಳ್ಳುಳ್ಳಿನ ಬಳಸೋಣ. ನಾಟಿ ಬೆಳ್ಳುಳ್ಳಿ ಬಳಸಿದ್ರೆ ಅಡುಗೆ ತುಂಬ ರುಚಿಯಾಗಿರುತ್ತೆ. ಸೊ ಇದನ್ನು ಏನು ಸಿಪ್ಪೆ ಸುಲಿಬೇಕು ಅಂತ ಏನಿಲ್ಲ. ಈ ಥರ ಓಪನ್ ಮಾಡಿಕೊಂಡು ಆ ಸಿಪ್ಪೆನೆಲ್ಲ ಸೈಡಿಗೆ ಹಾಕಿ ಅದನ್ನು ಹಾಗೆ ಬಳಸ್ಬೋದು. ನೋಡಿ, ಈ ಥರ ಮಾಡಿಕೊಂಡ್ರೆ ಸಾಕು. ಅದೇ ಸೈಜಿಂದು ನಾನಿಲ್ಲಿ ಒಂದು 5 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಶುಂಠಿ ಎಷ್ಟು ತೊಗೊಂಡಿದ್ದೀವೋ ಅದಕ್ಕಿಂತ ಒಂಚೂರು ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ. ಅದೇ ಕ್ವಾಂಟಿಟಿ ತೊಗೋಬೇಕು. ಇದನ್ನೆಲ್ಲ ನಾವು ಒಂದು ಬೌಲ್ಗೆ ಅದೇ ನಾವೇನು ಹುರ್ಕೊಂಡಿದ್ವೋ ಅದೇ ಬೌಲ್ಗೆ ಹಾಕ್ಕೊಳ್ಳೋಣ. ಏನು ಹುರ್ಕೊಳ್ಳೋದೆಲ್ಲ ಏನಿಲ್ಲ, ಜಸ್ಟ್ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ, ಬೆಳ್ಳುಳ್ಳಿ, ಶುಂಠಿ
ಇದಕ್ಕೆ ಸ್ವಲ್ಪ ಹುಳಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಾವು ಹುಳಿ ಸಾರನ್ನ ಮಾಡ್ತಿರೋದ್ರಿಂದ ಹುಣಸೆಹಣ್ಣ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ. ಈಗ ನಾನಿಲ್ಲಿ ಮೀಡಿಯಮ್ ಸೈಜ್ದು 2 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ನಾರ್ಮಲಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದಾಗಿದೆ. ನೀವು ಇದೇ ಥರ ಮಾಡಬೇಕು ಅಂತೇನಿಲ್ಲ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಈರುಳ್ಳಿನೂ ಸಹ ನಾವೇನು ಬೌಲ್ ಒಳಗಡೆ ಹಾಕ್ಕೊಳ್ತಿದ್ವೋ ಈರುಳ್ಳಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನೊಂದು 3 ಟೊಮೆಟೊನ ತೊಗೊಳ್ತಾ ಇದ್ದೀನಿ. ಇದನ್ನು ಸಹ ಕಟ್ ಮಾಡ್ಕೊಳ್ಳೋಣ. ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕು ಅಂತ ಏನಿಲ್ಲ, ರುಬ್ಕೊಳ್ಳೋಕ್ಕಾಗಿರೋದ್ರಿಂದ ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ಗೈಸ್, ನಾನು ಸ್ಯಾರಿ ಕುಚ್ಚದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ನಾನು ಮಾಡಿದೆ, ಅದು ಕಂಪ್ಲೀಟಾಗಿ ವಿಡಿಯೋ ತೊಗೊಂಡಿದ್ದೀನೋ ಇಲ್ವೋ, ಕ್ಲಿಪ್ಸ್ ಇದೆಯೋ ಇಲ್ವೋ ನನಗೆ ನೋಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ, ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಆ್ಯಂಡ್ ಸಮ್ ಸ್ಪೆಷಲ್ ವಿಡಿಯೋಸ್ ಆಲ್ಸೋ ಅಬೌಟ್ ಟು ಕಮ್. ಈ ನನ್ನ ವ್ಲಾಗಲ್ಲಿ ನೀವು ಸ್ವಲ್ಪ ದಿನಗಳಿಂದ ಬರೀ ಕುಕ್ಕಿಂಗ್ ವ್ಲಾಗ್ಸ್ನೇ ನೋಡಿದ್ರೆ, ಅದಕ್ಕೆ ಮುಂಚೆ ಫ್ಯೂ ವಿಡಿಯೋಸ್ ನಾನು ಬೇರೆದನ್ನು ಹಾಕಿದ್ದೆ. ಬಟ್ ಐ ಡಿಂಟ್ ಗೆಟ್ ಅ ಚಾನ್ಸ್ ಟು ಮೇಕ್ ವ್ಲಾಗ್ಸ್ ಕೈಂಡ್ ಆಫ್ ವಿಡಿಯೋಸ್. ಸೊ ಒಂದಷ್ಟು ಸರ್ಪ್ರೈಸಿಂಗ್ ವಿಡಿಯೋಸ್, ಸರ್ಪ್ರೈಸಿಂಗ್ ಅಂತ ಏನಿಲ್ಲ, ನಮ್ಮ ಹ್ಯಾಪಿ ಮೂಮೆಂಟ್ಸ್ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ವಿಡಿಯೋಸ್ ಬರುತ್ತೆ. ಸೊ ಅದನ್ನು ಅಪ್ಲೋಡ್ ಮಾಡ್ತೀನಿ. ಈಗ ಟೊಮೆಟೊ ಕಟ್ ಮಾಡ್ಕೊಂಡಾಗಿದೆ. ಈ ಟೊಮೆಟೊನು ಸಹ ಈ ಬಾಣಲಿ ಏನಿದೆ ಅಲ್ವಾ ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಗೈಸ್, ಈಗ ನಾವು ಇಷ್ಟು ಐಟಮ್ನ ತೊಗೊಂಡಿದ್ದೀವಿ. ಈಗ ನಾನು ಇದಕ್ಕೆ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ನೋಡಿ, ಚಿಕ್ಕ ಸ್ಪೂನು. ಈ ಸ್ಪೂನಲ್ಲಿ ನಾನೊಂದು 3 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಯಾವ ಥರ ಬೇಕೋ ಆ ಥರ ನೋಡಿಕೊಂಡು ಹಾಕ್ಕೊಳ್ಳಿ. ಜೊತೆಗೆ ನಾನು ಧನಿಯಾ ಪುಡಿ, ಮನೆಯಲ್ಲೇ ಮಾಡಿರೋ ಧನಿಯಾ ಪುಡಿನೂ 3 ಸ್ಪೂನ್ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ ಏನಪ್ಪ ಅಂತಂದರೆ ಇದ್ರದ್ದು ವಿಡಿಯೋ ನಾನು ನಿಮಗೆ ಆಲ್ರೆಡಿ ಹಾಕಿದ್ದೀನಿ. ಬೇಕು ಅಂತ ಅಂದರೆ ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಈಗ ನಾನು ಇದಕ್ಕೆ ಉಪ್ಪನ್ನ ಹಾಕ್ತಾ ಇದ್ದೀನಿ. ಉಪ್ಪು ಸ್ವಲ್ಪನೇ ಹಾಕ್ಕೊಂಡಿರಿ. ಬೇಕು ಅಂತಂದರೆ ನಾವು ಸಾಂಬಾರು ಒಗ್ಗರಣೆ ಮಾಡ್ಕೊಳ್ಳುವಾಗ ಹಾಕ್ಕೋಬೋದು. ಇಷ್ಟೇ ಗೈಸ್ ಇಂಗ್ರೀಡಿಯೆಂಟ್ಸು. ನಾನು ನಿಮಗೆ ಸುಮ್ಮನೆ ಇದ್ರಲ್ಲಿ ತೋರಿಸಿದ್ದಷ್ಟೇ, ನೀಟಾಗಿ ನೋಡ್ಕೋಬೋದು ಅಂತ ಹೇಳಿಬಿಟ್ಟು. ನೀವು ಡೈರೆಕ್ಟಾಗಿ ಜಾರ್ಗೆ ಹಾಕ್ಕೋಬೋದು. ಇದನ್ನು ಒಂದ್ಸಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಾಗತ್ತೆ. ಜಾರ್ಗೆ ಹಾಕ್ಕೊಂಡ್ರೂ ಏನು ತೊಂದರೆ ಇಲ್ಲ. ನೀವು ಡೈರೆಕ್ಟಾಗಿ ಜಾರ್ಗೂ ಸಹ ಹಾಕ್ಕೋಬೋದು. ಒಂದೇ ಸಲ ಹಾಕ್ಕೊಳ್ತೀರಾ ಅಂತಂದರೆ, ನೀವು 2 ಇದರಲ್ಲಿ ಹಾಕ್ಕೊಳ್ತೀರಾ ಅಂತಂದರೆ, 2 ಪಾರ್ಟಲ್ಲಿ ಹಾಕ್ಕೊಳ್ತೀರಾ ಅಂತಂದರೆ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಕ್ಕೊಂಡ್ರೆ ಬೆಸ್ಟು ಗೈಸ್. ಸೊ ಈಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಮಸಾಲೆನ ಈ ಥರ ಕಂಪ್ಲೀಟ್ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ಈ ಥರ ರುಬ್ಕೊಂಡ್ರೆ ಸಾರು ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಮೊದಲು ನಾನು ನೀವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀರೋ ಆ ಪಾತ್ರೆನ ತಗೊಳ್ಳಿ. ಎಣ್ಣೆ ಹಾಕ್ಕೊಳ್ಳೋಣ. ಒಂದು 3 ಸ್ಪೂನ್ ಹಾಕ್ಕೊಳ್ಳಿ ಗೈಸ್. ಈಗ ಇದಕ್ಕೆ ನಾವು ಸಾಸಿವೆನ ಹಾಕೋಣ. ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಈಗ ನಾನು ಅದಕ್ಕೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. 1 ಈರುಳ್ಳಿ ಅಷ್ಟೇ ಹಾಕ್ಕೊಂಡಿರೋದು, ಜಾಸ್ತಿ ಅಲ್ಲ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 2 ನಿಮಿಷ ಅದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಈ ಥರ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದ ತಕ್ಷಣ ನಾವು ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಳೋಣ. ಇನ್ನೂ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಮಸಾಲೆ ಏನು ರುಬ್ಬಿ ಇಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ನೀಟಾಗಿ ರುಬ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಜಾರಲ್ಲಿ ಇರೋದನ್ನ ಸ್ವಲ್ಪ ನೀರು ಹಾಕ್ಕೊಂಡ್ಬಿಡೋಣ. ನೀರನ್ನ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಇದು ತುಂಬ ಗಟ್ಟಿ ಇದೆ, ನಾನು ನೀರೇ ಹಾಕಿಲ್ಲ, ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಕುದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಉಪ್ಪು ಏನಾದರೂ ಬೇಕು ಅಂತಂದರೆ ಇವಾಗಲೂ ಸಹ ನೀವು ಹಾಕ್ಕೋಬೋದು ಗೈಸ್. ನೋಡಿ, ಇದು ಇನ್ನೂ ಗಟ್ಟಿ ಇದೆ, ನಾನು ಇನ್ನೂ ತೆಳ್ಳಗೆ ಮಾಡ್ಕೋಬೋದು. ಸೊ ಇದು ಒಂದು ರೌಂಡು ಇವಾಗ ಕುದಿಲಿ ಗೈಸ್. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಇದರಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇದೆ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಖಾರ ಸಿಗ್ತಾ ಇದೆ, ಉಪ್ಪಿನ ಅಂಶ ಕಡಿಮೆ ಇದೆ. ಸೊ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನೋಡಿಕೊಂಡು ಬೇಕಾದರೆ ಹಾಕ್ಕೊಳ್ಳಿ. ಅದಕ್ಕೆ ಮಸಾಲೆ ರುಬ್ಬುವಾಗ ನಾವು ಕಡಿಮೆನೇ ಹಾಕ್ಕೊಂಡ್ರೆ ಈ ಟೈಮಲ್ಲಿ ನಾವು ರುಚಿನ ನೋಡಿಕೊಂಡು ಮತ್ತೆ ಹಾಕ್ಕೋಬೋದು ಗೈಸ್. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ನಾನು ಇದಕ್ಕೆ ಹೆಸರು ಕಾಳನ್ನ ಏನು ಹುರ್ಕೊಂಡಿದ್ವೋ ಅದನ್ನು ಹಾಕ್ತಾ ಇದ್ದೀನಿ.
ಜೊತೆಗೆ ನೀವು ಬೆಂಡೆಕಾಯಿನ ತೊಗೊಂಡಿದ್ವು ಅದನ್ನು ಸಹ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿಬೇಕು. ಬೆಂಡೆಕಾಯಿಗೆ, ಹೆಸರು ಕಾಳಿಗೆ, ಬೆಂಡೆಕಾಯಿಗೆ ಎಸ್ಪೆಷಲಿ ಮೇಯ್ನಾಗಿ ಮಸಾಲೆ ಎಲ್ಲ ಹತ್ಕೋಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಕುದಿಸ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ. ರೈಸ್ ನೋಡಿ ಚೆನ್ನಾಗಿ ಕುದೀತಾ ಇದೆ. ಸಾಂಬಾರು ಸಹ ಗಟ್ಟಿಯಾಗಿದೆ ಆವಾಗಲೇಗಿಂತ. ಲೋ ಫ್ಲೇಮ್ ಮಾಡಿ ತೋರಿಸ್ತೀನಿ ನೋಡಿ. ಸಾಂಬಾರು ಸ್ವಲ್ಪ ಗಟ್ಟಿಯಾಗಿದೆ, ನೀವು ನೋಡ್ಬೋದು ಇಲ್ಲಿಂದು ಕೆಳಗಡೆ ಹೋಗಿದೆ. ಸೊ ಕ್ವಾಂಟಿಟಿ ಕಡಿಮೆ ಆಗಿದೆ, ಗಟ್ಟಿಯಾಗಿದೆ ಅಂತ. ಟೇಸ್ಟ್ ತುಂಬ ಚೆನ್ನಾಗಿದೆ. ಸೊ ಇಷ್ಟೇ ಗೈಸ್, ತುಂಬ ಸಿಂಪಲ್ಲು ಮಾಡೋದು. ನೀವು ಸಹ ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದ್ರ ಜೊತೆ ಮುದ್ದೆ ಕಾಂಬಿನೇಷನ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ತೋರಿಸ್ತೀನಿ ನಾನು ನಿಮಗೆ. ನೋಡಿ ಗೈಸ್, ಮುದ್ದೆನ ಮುರ್ಕೊಂಡು ತಿಂತಾಯಿದ್ರೆ ಇನ್ನೂ ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು, ಯಾವ್ಯಾವ ಥರ ರೆಸಿಪಿ ಬೇಕು ಅನ್ನೋದನ್ನು ತಿಳಿಸ್ಕೊಟ್ರೆ ಖಂಡಿತವಾಗಿ ಮಾಡಿ ಹಾಕ್ತೀನಿ ಗೈಸ್. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಸುಷ್ಮಿತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು ಗೈಸ್.